ಫುಟ್ಬಾಲ್ ಮ್ಯಾಚ್ ನಡೀತಿರಬೇಕು. ಎಲ್ಲ ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಲ್ ಇನ್ ಒನ್ ಕಡೆಗೆ ಸುದರ್ಶನ್ ಮಾತಾಡ್ತಿರೋದು. ಸೊ ಬೆಳಗ್ಗೆ ವರ್ಕೌಟ್ನ ಮುಗಿಸ್ಕೊಂಡು ಕಾಲೇಜ್ಗೆ ಹೊರಟೆ. ಸುಮಾರು ದಿವಸ ಆದಮೇಲೆ ಸ್ಯಾಟರ್ಡೆ ಹೋಗಿರೋದು. ಕಾಲೇಜೆಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಫಸ್ಟು ಶೂಟ್ ಮತ್ತು ಒಂದಷ್ಟು ಫೋಟೋಸ್ ತೆಗಿಸ್ಬೇಕಿತ್ತು. ಆ ಟೈಮಲ್ಲಿ ಇವನು ಹತ್ತತ್ರ ಒಂದು ವೀಡಿಯೋನ 15 ಸತಿ ವೀಡಿಯೋ ಮಾಡ್ಸೋನೆ. ಸೊ ಅದಕ್ಕೆ ಹೋದೆ. ಅದಾದಮೇಲೆ ಒಂದಷ್ಟು ಫೋಟೋ ಶೂಟ್ಸು ಮತ್ತು ಒಂದಷ್ಟು ವೀಡಿಯೋ ಶೂಟ್ಸ್ ಎಲ್ಲ ಮಾಡ್ದು. ಇಷ್ಟೆಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕಾದ್ರೆ ಏನೂ ತಿಂದಿರಲಿಲ್ಲ ಅಂತ ಪ್ರೋಟೀನ್ ಬರೋದು ತಿನ್ಕೊಂಡು ಅದಾದಮೇಲೆ ಮನೆಗೆ ಹೋಗ್ತಾ ಮುಂಚೆನೇ ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಅದಕ್ಕೋಸ್ಕರ ಮನೆ ಗಂಟನೂ ಡ್ರಾಪ್ ಹಾಕ್ಕೊಟ್ರು. ಮನೆಯವ್ರಿಗೇನು ಹೇಳಿದಂತೆ ಮನೆಗೆ ಹೋದೆ. ಬಟ್ ಯಾರೂ ಏನೂ ಸರ್ಪ್ರೈಸ್ ಆಗಲಿಲ್ಲ. ಸೊ ಅದಕ್ಕೆ ಹೋಗಲಿ ಬಿಡಪ್ಪ, ಎಲ್ಲ ಮೊದಲೇ ಗೊತ್ತಿತ್ತು ಅಂದ್ಕೊಂಡು ಸುಮ್ಮನಾಗಿ. ಆಮೇಲೆ ನಮ್ಮ ಜಿಮ್ ಕೋಚಿಗೆ ಫೋನ್ ಮೆಸೇಜ್ ಹಾಕಿ ಹೇಳಿದೆ ರೈಸ್ ತಿನ್ಬೋದಾ ಅಂತ. ರೈಸ್ ಲೋಡ್ ಮಾಡಿ ಏನಾಗಲ್ಲ ಬಲ್ಕಿಂಗ್ ಅಂದರು. ಸೊ ರೈಸ್ ಲೋಡ್ ಮಾಡಿ ವಾಪಸ್ ಜಿಮ್ಗೆ ಹೋದೆ. ಯಾಕೋ ಗೊತ್ತಿಲ್ಲ ವರ್ಕೌಟ್ ಮಾಡಿದ್ರು. ಜಿಮ್ಗೆ ಹೋದೆ. ನನ್ನ ಫ್ರೆಂಡ್ಗೆ ಚೆನ್ನಾಗಿ ವರ್ಕೌಟ್ ಮಾಡಿಸಿದೆ. ಬರ್ತಾ ಬರ್ತಾ ಜಿಮ್ಗೆ ತುಂಬ ಅಡಿಕ್ಟ್ ಆಗ್ತಾಯಿದ್ದೀನಿ ಅನಿಸುತ್ತೆ. ಅದಾದ ಮನೆಗೆ ಬಂದು ಡಯಟ್ ಪ್ಲಾನ್ ಪ್ರಕಾರ ಚಪಾತಿ ಇತ್ತು. 3 ಚಪಾತಿ ತಿಂದೆ. ಅದಾದಮೇಲೆ ನಮ್ಮ ದೊಡ್ಡಮ್ಮ ಕೂಡ ಮನೆಗೆ ಬಂದಿದ್ದರು. ಪ್ರೋಟೀನ್ನ ಎಲ್ಲೂ ಮರಿಬಾರ್ದಂತ ಪ್ರೋಟೀನ್ ಬಾರ್ ತೊಗೊಂಡು ಬಂದು ಪ್ರೋಟೀನ್ ಕುಡ್ಕೊಂಡು ಮಲ್ಕೊ